ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಸರ್ಷನ್ ಸಾರ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಮಗೊಂದು ಲೀಸ್ಟ್ ಆಫ್ ಡಿಜಿಟ್ಸ್ನ ಕೊಟ್ಟಿದ್ದಾರೆ. ಲೀಸ್ಟ್ ಅಥವಾ ನಾವು ಅರೇ ಅಂತ ಕೂಡ ಕರಿಬೋದು. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ ಅಂತಂದರೆ ಇಂಡೆಕ್ಸ್ ಮಾಡೋಣ. 0 1 2 3 4 5 ಟೋಟಲ್ 0 to 5 ಅಂದರೆ ಲೆಂತ್ ಎಷ್ಟಾಯಿತು? ಲೆಂತ್ ಆಫ್ ದಿ ಅರೇ n is equal to 6 ಆಯಿತು. ಸೊ ನಾವು ಇವಾಗ ಇನ್ಸರ್ಷನ್ ಸಾರ್ಟ್ ಹೇಗೆ ಮಾಡ್ತೀವಿ ಅಂತಂದರೆ ಎರಡು ಪಾರ್ಟ್ಗಳಾಗಿ ಮಾಡ್ತಾ ಹೋಗ್ತೀವಿ. ಮೊದಲನೇದು ಸಾರ್ಟೆಡ್ ಸಬ್ಲಿಸ್ಟ್ ಮತ್ತು ಎರಡನೆಯದು ಅನ್ಸಾರ್ಟೆಡ್ ಸಬ್ಲಿಸ್ಟ್. ಈ ಥರ ಎರಡು ಸಬ್ಲಿಸ್ಟ್ಗಳನ್ನಾಗಿ ಮಾಡ್ತಾ ನಾವು ಆನ್ಸರ್ಸ್ನ ಬರೀತಾ ಹೋಗ್ತೀವಿ. ಫಸ್ಟ್ ಏನು ಮಾಡೋಣ ಅಂತಂದರೆ ಇವಾಗ ಇಲ್ಲಿ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಏನಿರುತ್ತೆ ಇಲ್ಲಿಂದ ಲೆಫ್ಟ್ ಸೈಡಿಂದ ನಾನು ರೈಟ್ ಸೈಡ್ಗೆ ಟ್ರೇಸ್ ಮಾಡ್ತಾ ಹೋಗ್ತೀನಿ. ಟ್ರೇಸ್ ಮಾಡ್ತಾ ಹೋದಾಗ ಏನಾದರೂ ವ್ಯಾಲ್ಯೂ ಸಾರ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀನಿ, ಲೆಫ್ಟ್ ಸೈಡಲ್ಲಿರುವ ಸಾರ್ಟೆಡ್ ಸಬ್ಲಿಸ್ಟ್ ಜೊತೆ ಕಂಪೇರ್ ಮಾಡಿಬಿಟ್ಟು ಅಲ್ಲಿ ಸ್ಪೆಸಿಫೈಡ್ ಜಾಗದಲ್ಲಿ ಯಾವ ಜಾಗದಲ್ಲಿ ಅದನ್ನು ಇನ್ಸರ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ನೋಡಿ ಅಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈಸಿಯಾಗಿ ಅರ್ಥ ಆಗುತ್ತೆ. ಈಸಿ ಟ್ರಿಕ್ಕಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಆ ವ್ಯಾಲ್ಯೂಸ್ನ ಬರ್ಕೊತ ಹೋಗೋಣ. ಯಾವುದು? 5 4 10 1 6 2 ಇಷ್ಟು ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾನೇನು ಮಾಡ್ತೀನಿ ಅಂತಂದರೆ 5 ಮಾತ್ರ ನಾನು ಸಾರ್ಟೆಡ್ ಮತ್ತು ಇನ್ನು ಉಳಿದಿರುವಂಥ ಎಲ್ಲ ಡಿಜಿಟ್ಸ್ಗಳನ್ನು ನಾನು ಅನ್ಸಾರ್ಟೆಡ್ ಸಬ್ಲಿಸ್ಟ್ಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀನಿ. ಯಾಕೆ ನಾನು ಒಂದೇ ಒಂದು 5ಅನ್ನು ಸಬ್ಲಿಸ್ಟಾಗಿ ಡಿವೈಡ್ ಮಾಡಿದೆ ಅಂತಂದರೆ ಕೇವಲ ಒಂದೇ ಒಂದು ವ್ಯಾಲ್ಯೂ ಇದ್ದರೆ ಅದು ಆಲ್ವೇಸ್ ಸಾರ್ಟೆಡ್ ಅಂತ ಅರ್ಥ. ಒಂದೇ ಒಂದು ವ್ಯಾಲ್ಯೂ ಇದ್ದರೆ ಅದು ಆಲ್ವೇಸ್ ಸಾರ್ಟೆಡ್. ಸೊ ನಾನೇನು ಮಾಡಿದೆ, 5ಇಂದು ಒಂದು ಸಾರ್ಟೆಡ್ ಸಬ್ಲಿಸ್ಟ್ ಮತ್ತು ಇನ್ನು ಉಳಿದಿರುವಂಥದ್ದೆಲ್ಲದನ್ನು ಕೂಡ ನಾನು ಅನ್ಸಾರ್ಟೆಡ್ ಸಬ್ಲಿಸ್ಟಾಗಿ ಮಾಡ್ತಾ ಹೋಗಿದ್ದೀನಿ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಅಂದರೆ ಅದರ ಪಕ್ಕದಲ್ಲಿರುವಂಥ ವ್ಯಾಲ್ಯೂ ಅಂದರೆ 4ಅನ್ನು ನಾನೇನು ಮಾಡ್ತೀನಿ, ಫ್ರೀ ಸ್ಪೇಸ್ ಮಾಡ್ತೀನಿ. ಇದರ ಸ್ಪೇಸನ್ನು ನಾನು ಫ್ರೀ ಮಾಡ್ತೀನಿ. ಸೊ ಈ 4ಅನ್ನು ನಾನು ಎಲ್ಲಿ ಸ್ಟೋರ್ ಮಾಡ್ತೀನಿ ಅಂತ ಅಂದರೆ ಟೆಂಪರರಿ ವೇರಿಯೇಬಲಲ್ಲಿ ನಾನು 4ಅನ್ನು ಸ್ಟೋರ್ ಮಾಡ್ತಾ ಹೋಗ್ತೀನಿ. ಸೊ ಈ 4ಅನ್ನು ಸ್ಟೋರ್ ಮಾಡಾದಮೇಲೆ ನಾನೇನು ಮಾಡ್ತೀನಿ, ಕಂಪೇರ್ ವಿತ್ ದಿ ಸಾರ್ಟೆಡ್ ಸಬ್ಲಿಸ್ಟ್. ಈ ಸಾರ್ಟೆಡ್ ಸಬ್ಲಿಸ್ಟ್ ಜೊತೆ ನಾನು ಕಂಪೇರ್ ಮಾಡ್ತಾ ಹೋಗ್ತೀನಿ. ಈ ಸಾರ್ಟೆಡ್ ಸಬ್ಲಿಸ್ಟಲ್ಲಿರುವಂತಹ ವ್ಯಾಲ್ಯೂ ನಮ್ಮ ಟೆಂಪಲ್ಲಿರುವಂತಹ ವ್ಯಾಲ್ಯೂಗಿನ್ನ ಏನಾದರೂ ಸಾರ್ಟೆಡ್ ಸಬ್ಲಿಸ್ಟಲ್ಲಿರುವಂತಹ ವ್ಯಾಲ್ಯೂ ನಮ್ಮ ಟೆಂಪ್ ವ್ಯಾಲ್ಯೂಗಿನ್ನ ಏನಾದರೂ ದೊಡ್ಡ ವ್ಯಾಲ್ಯೂ ಆಗಿದ್ದರೆ ನಾನೇನು ಮಾಡ್ತೀನಿ ಅಂತಂದರೆ ಈ ಸಾರ್ಟೆಡ್ ಸಬ್ಲಿಸ್ಟಲ್ಲಿರುವಂತಹ ಆ ಡಿಜಿಟನ್ನು ಒಂದು ಸ್ಪೇಸ್ ಶಿಫ್ಟ್ ಮಾಡ್ತಾ ಹೋಗ್ತೀನಿ. ಹೇಗೆ ನೋಡ್ತಾ ಹೋಗೋಣ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ 5 ಮತ್ತು 4ನ ಕಂಪೇರ್ ಮಾಡ್ತೀನಿ. ಆವಾಗ 5 4ಗಿನ್ನ ದೊಡ್ಡದು. ಸೊ ನಾನೇನು ಮಾಡ್ತೀನಿ, ಒಂದು ಸ್ಪೇಸ್ ಆ ಖಾಲಿ ಸ್ಪೇಸ್ ಇದೆಯಲ್ವಾ, ಸ್ಪೇಸ್ ಫ್ರೀ, ಆ ಜಾಗಕ್ಕೆ 5ನ ಹಾಕ್ತೀನಿ. ಸೊ ಇನ್ನು ಉಳಿದಿರೋದನ್ನೆಲ್ಲ ಸೇಮ್ 6 2. ಸೊ ಇನ್ನು ಯಾವ್ದಾದ್ರು ಕಂಪೇರ್ ಮಾಡೋಕ್ಕಿದೆಯಾ? ನಮ್ಮ ಸಾರ್ಟೆಡ್ ಸಬ್ಲಿಸ್ಟಲ್ಲಿ ಕೇವಲ ಒಂದೇ ಒಂದಿತ್ತು, ನಾನು ಕಂಪೇರ್ ಮಾಡಿದೆ. ಸೊ 4ಅನ್ನು ನಾನು ಇಲ್ಲಿಗೆ ಇನ್ಸರ್ಟ್ ಮಾಡ್ತೀನಿ. ಏನಿಲ್ಲ, ಇನ್ಸರ್ಷನ್ ಸಾರ್ಟಲ್ಲಿ ನಾವು ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ನಂಬರ್ಸ್ಗಳನ್ನು ಅಸೈನ್ ಅಥವಾ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಎಲ್ಲಿಗೆ ಬಂತು ನಮ್ಮ ಸಾರ್ಟೆಡ್ ಸಬ್ಲಿಸ್ಟ್? 4 ಮತ್ತು 5 ಎರಡು ಕೂಡ ಸಾರ್ಟೆಡ್ ಸಬ್ಲಿಸ್ಟ್. 10 1 6 2 ಅನ್ಸಾರ್ಟೆಡ್ ಸಬ್ಲಿಸ್ಟ್. ಇವಾಗ ಏನು ಮಾಡ್ತೀನಿ ಅಂತಂದರೆ ಟೆಂಪಲ್ಲಿ 10ಅನ್ನು ಸ್ಟೋರ್ ಮಾಡ್ತೀನಿ. ಇವಾಗ ಏನು ಮಾಡ್ತೀನಿ, ಟೆಂಪ್ರರಿಲಿ 10ಅನ್ನು ಸ್ಟೋರ್ ಮಾಡ್ತೀನಿ. 10ಅನ್ನು ಸ್ಟೋರ್ ಮಾಡಿ 5 ಮತ್ತು 4ಅಲ್ಲಿ ಕಂಪೇರ್ ಮಾಡ್ತೀನಿ. ಸೊ ನಮ್ಮ 5 ವ್ಯಾಲ್ಯೂ ಏನಾದರೂ 10ಗಿನ್ನ ದೊಡ್ಡದಾ? ಇಲ್ಲ. ನಾನೇನು ಮಾಡ್ತೀನಿ, ಅದರ ಪ್ಲೇಸಲ್ಲೇ ಅದನ್ನು ಬರಿತಾ ಹೋಗ್ತೀನಿ. ನೆಕ್ಸ್ಟ್ 4 ಏನಾದರೂ 10ಗಿನ್ನ ದೊಡ್ಡದಾ? ಇಲ್ಲ. ಅದರ ಪ್ಲೇಸಲ್ಲಿ ಅದನ್ನೇ ಬರಿತೀನಿ. ಸೊ 10 5ಗಿಂತನೂ ದೊಡ್ಡದು, 4ಗಿನ್ನೂ ದೊಡ್ಡದು. ಸೊ ನಾನು ಏನು ಸ್ಪೇಸ್ನ ಫ್ರೀ ಮಾಡಿದ್ದೆ ಅದೇ ಸ್ಪೇಸಲ್ಲಿ 10 ಅಂತ ಬರಿತೀನಿ. ನೆಕ್ಸ್ಟ್ ಇನ್ನು ಉಳಿದಿರೋದು 1 6 2. ಇವಾಗ ಏನಾಯಿತು, ಸಾರ್ಟೆಡ್. ಸೊ 4 5 10 ಎಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ ಸಾರ್ಟೆಡ್ ಸಬ್ಲಿಸ್ಟ್? ಹೌದು. ನೆಕ್ಸ್ಟ್ ಏನು ಮಾಡ್ತೀನಿ, 1ಅನ್ನು ನಾನು ಟೆಂಪರರಿ ವೇರಿಯೇಬಲ್ಲಿಗೆ ಹಾಕ್ತಾ ಹೋಗ್ತೀನಿ. ಸೊ 1ಅನ್ನು ಹಾಕಿದಾಗ ಏನಾಯಿತು, 1ಅನ್ನು ನಾನು 10 ಜೊತೆ ಕಂಪೇರ್ ಮಾಡ್ತೀನಿ. ಫಸ್ಟ್ ಇಲ್ಲಿ ಸಾರಿ ಯಾಕೋ ತಪ್ಪಾಗ್ತಿದೆ. 10ಅನ್ನು ಏನು ಮಾಡ್ತೀನಿ, 1 ಜೊತೆ ಕಂಪೇರ್ ಮಾಡ್ತೀನಿ. 1 ಜೊತೆ ಕಂಪೇರ್ ಮಾಡಿದಾಗ 1ಗಿನ್ನ 10 ದೊಡ್ಡದು. ಸೊ ನಾನೇನು ಮಾಡ್ತೀನಿ, ಒಂದು ಸ್ಪೇಸ್ ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತೀನಿ. ಸೊ 4 5 ಆ ಸ್ಪೇಸ್ ಏನಾಯಿತು, ಲೆಫ್ಟ್ ಸೈಡಿಗೆ ಬಂತು. ಆ 10ಅನ್ನು ನಾನೇನು ಮಾಡಿದೆ, ಆ ಸ್ಪೇಸಿಗೆ ಕಳಿಸಿದೆ. ಸೊ 6 2.
ಇಲ್ಲಿಗೆ ನಾನು ಕ್ವಶನ್ ಮಾರ್ಕ್ ಹಾಕ್ತಾಯಿದ್ದೀನಿ. ಯಾಕಂತಂದರೆ ನಮ್ಮ ಈ ಟೆಂಪ್ ವೇರಿಯೇಬಲಲ್ಲಿರುವ ಒಂದನ್ನು ನಾನು ಇನ್ನೂ ಇನ್ಸರ್ಟ್ ಮಾಡಿಲ್ಲ. ಇನ್ನು 5 ಜೊತೆ ಚೆಕ್ ಮಾಡಬೇಕು, 4 ಜೊತೆ ಚೆಕ್ ಮಾಡಬೇಕು. ನೆಕ್ಸ್ಟ್ 5 ಜೊತೆ ಚೆಕ್ ಮಾಡಿದ್ರೆ 5 1ಗಿನ್ನ ದೊಡ್ಡದು. ಸೊ ಏನು ಮಾಡ್ತೀನಿ, ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ ಒಂದು ಸ್ಪೇಸ್. ಸೊ ಕ್ವಶನ್ ಮಾರ್ಕ್ ಇಲ್ಲಿಗೆ ಬಂತು. 5 10 6 2. ನೆಕ್ಸ್ಟ್ 4 ಜೊತೆ ಕಂಪೇರ್ ಮಾಡ್ತೀನಿ. 4ಗಿನ್ನ ಕೂಡ 1 ಚಿಕ್ಕದು. ಸೊ ಏನು ಮಾಡ್ತೀನಿ, 4ನ ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ. 4 5 10 6 2. ಇನ್ನು ಯಾವುದೇ ವ್ಯಾಲ್ಯೂ ನಮಗೆ ಕಂಪೇರ್ ಮಾಡೋದಕ್ಕೆ ಸಾರ್ಟೆಡ್ ಸಬ್ ಲಿಸ್ಟಲ್ಲಿ ಇಲ್ಲ. ಸೊ ಏನು ಮಾಡ್ತೀನಿ, ಆ ಕ್ವಶನ್ ಮಾರ್ಕ್ ಬದಲು ಆ ಟೆಂಪ್ರರಿ ಏನು ಸ್ಟೋರ್ ಮಾಡಿದ್ದೆ ಅದನ್ನು 1 ವ್ಯಾಲ್ಯೂನ ನಾನು ಬರೀತೀನಿ. ನೆಕ್ಸ್ಟ್ ನಮ್ಮದು ಎಲ್ಲಿವರೆಗೂ ಬಂತು, ಇವಾಗ ಸಾರ್ಟೆಡ್ ಸಬ್ ಲಿಸ್ಟ್ 10ವರೆಗೂ ಬಂತು. ಇನ್ನು 6 ಮತ್ತು 2 ಮಾತ್ರ ನಾವು ಸಾರ್ಟ್ ಮಾಡಬೇಕು. ಸೊ ಇವಾಗ ಏನು ಮಾಡ್ತೀನಿ, ವ್ಯಾಲ್ಯೂ 6ನ ನಾನು ಟೆಂಪ್ರರಿ ಲಿಸ್ಟಲ್ಲಿ ಇಡ್ತಾ ಹೋಗ್ತೀನಿ. ಟೆಂಪ್ರರಿ ವೇರಿಯೇಬಲಲ್ಲಿ 6ನ ಇಟ್ಟಾಗ ಏನಾಯಿತು, ನಾನು ಕಂಪೇರ್ ಮಾಡ್ತಾ ಬರ್ತೀನಿ. 1 4. ಈ 10 ಜೊತೆ ಕಂಪೇರ್ ಮಾಡಿದಾಗ 6 10ನ 6ಗಿನ್ನ ದೊಡ್ಡದು. ಸೊ ನಾನೇನು ಮಾಡ್ತೀನಿ ಅಂತಂದರೆ 10ಅನ್ನು ಖಾಲಿ ಸ್ಪೇಸ್, ಫ್ರೀ ಸ್ಪೇಸ್ ಮಾಡಿರುವಂಥ ಜಾಗಕ್ಕೆ ಬರೆದು ಇಲ್ಲಿ ಕ್ವಶನ್ ಮಾರ್ಕ್ ಇಡ್ತೀನಿ. ಸೊ 5 ಜೊತೆ ಕಂಪೇರ್ ಮಾಡಿದಾಗ 5ಗಿನ್ನ 6 ದೊಡ್ಡದು. ಸೊ ನಾನೇನು ಮಾಡ್ತೀನಿ ಅಂತಂದರೆ 6ನ ಇಲ್ಲೇ ಬರಿತೀನಿ. ಸೊ ನಮ್ಮ ಸಾರ್ಟೆಡ್ ಸಬ್ ಲಿಸ್ಟ್ ಎಲ್ಲಿಗೆ ಬಂತು, ಇಲ್ಲಿಗೆ ಬಂತು. ನೆಕ್ಸ್ಟ್ ಇಲ್ಲೇ ಬರಿತಾ ಹೋಗ್ತೀನಿ. ರೈಟ್ ಸೈಡಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲೇ ಬರಿತೀನಿ. ನೆಕ್ಸ್ಟ್ ಏನು ಮಾಡಬೇಕು, 1 4 5 6 10 ಅಷ್ಟು ಕೂಡ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ. ನೆಕ್ಸ್ಟ್ 2ನ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, 2ನ ಟೆಂಪ್ರರಿ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀನಿ. 2ನ ಟೆಂಪ್ರರಿ ವೇರಿಯೇಬಲಲ್ಲಿ ಸ್ಟೋರ್ ಮಾಡಾದಮೇಲೆ ಫಸ್ಟ್ ಏನು ಮಾಡ್ತೀನಿ, ಅದನ್ನು ಟೆಂಪ್ರರಿ ವೇರಿಯೇಬಲ್ಲಾಗಿ ಸ್ಟೋರ್ ಮಾಡಿದ್ದೀನಲ್ವ, 10 ಜೊತೆ ಕಂಪೇರ್ ಮಾಡ್ತೀನಿ. 1 4 5 6. 10 ಜೊತೆ ಕಂಪೇರ್ ಮಾಡಿದಾಗ 10 ಈಸ್ ಗ್ರೇಟರ್ ದ್ಯಾನ್ 2. ಸೊ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಸ್ಪೇಸ್ ರೈಟ್ ಸೈಡ್ಗೆ ಹೋಗ್ತೀನಿ. 10 ಕ್ವಶನ್ ಮಾರ್ಕ್ನ ಇಲ್ಲಿಡ್ತೀನಿ. ನೆಕ್ಸ್ಟ್ 6 ಜೊತೆ ಕಂಪೇರ್ ಮಾಡ್ತೀನಿ. 6 ಜೊತೆ ಕಂಪೇರ್ ಮಾಡಿದಾಗ 6ಗಿನ್ನ 2 ಸಣ್ಣದು, ಅಂದರೆ 6 ದೊಡ್ಡದು. ಅದಕ್ಕೆ ಏನು ಮಾಡ್ತೀನಿ, ಕ್ವಶನ್ ಮಾರ್ಕ್ನ ಲೆಫ್ಟ್ ಸೈಡಿಗೆ ತಂದು 6ಅನ್ನು 1 ರೈಟ್ ಶಿಫ್ಟ್ ಮಾಡ್ತೀನಿ. ನೆಕ್ಸ್ಟ್ ಸೇಮ್ 1 4 ಕ್ವಶನ್ ಮಾರ್ಕ್ ಇಲ್ಲಿಗೆ ಬರುತ್ತೆ. 5 2ಕ್ಕಿಂತ ದೊಡ್ಡದು. ಸೊ 1 ಶಿಫ್ಟ್ ರೈಟ್. ನೆಕ್ಸ್ಟ್ 1 ಶಿಫ್ಟ್ ರೈಟ್ 4, ಯಾಕಂದರೆ 4 2ಕ್ಕಿಂತ ದೊಡ್ಡದು. ಸೊ 4 5 6 10. ಸೊ 1ಅನ್ನು ಕಂಪೇರ್ ಮಾಡಿದ್ರೆ 1 2ಗಿನ್ನ ಸಣ್ಣದು. ಸೊ ಅದೇ ಪ್ಲೇಸಲ್ಲಿರುತ್ತೆ. ಸೊ ಕ್ವಶನ್ ಮಾರ್ಕ್ ಇರೋ ಜಾಗಕ್ಕೆ ನಾನೇನು ಮಾಡ್ತೀನಿ, 2 ಅಂತ ಬರಿತೀನಿ. ಸೊ ನಮಗೇನು ಸಿಕ್ತು, ಸಾರ್ಟೆಡ್ ಇನ್ಸರ್ಷನ್ ಸಾರ್ಟು ಸಿಗ್ತಾ ಹೋಯಿತು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.